ಮೇಡಮ್, ಇದರಲ್ಲಿ ಮಗು ಸಾವನ್ನು ಒಂದೇ ಕೆದ್ಕೋದು ಬೇಡ, ಈ ಅನೈತಿಕ ಸಂಬಂಧದ ಬಗ್ಗೆಯೂ ಮಾತಾಡಬೇಕು. ಅನೈತಿಕ ಸಂಬಂಧಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅನ್ನೋದು ಸುಳ್ಳು. ಮುಂಚೆಯೂ ಇತ್ತು, ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಟ್ ಈ ಅನೈತಿಕ ಸಂಬಂಧಗಳು ಒಂದು ಕೊಲೆಯಲ್ಲಿ ಮುಗ್ದು ಹೋಗುತ್ತೆ, ಇಲ್ಲ ಕಣ್ಣೀರಲ್ಲಿ ಮುಗ್ದು ಹೋಗುತ್ತೆ, ಎಲ್ಲ ಗೊತ್ತು ರಿಸಲ್ಟ್ ನಮಗೆ. ಆದ್ರೂ ಅಷ್ಟೊಂದು ಅಟ್ರಾಕ್ಟ್ ಆಗ್ತಾರಲ್ಲ, ಯಾಕೆ ಅಂತ ಅನ್ಸುತ್ತೆ? ಇನ್ಫ್ಯಾಚುಯೇಷನ್ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಅದೇನೋ ಹೇಳ್ತಾರಲ್ಲ, ಇವ್ರಿಗೆ ಹುಚ್ಚು ಬಿಡಲ್ಲ ಬೆಪ್ಪು ಬಿಡಲ್ಲ ಅಂತ, ಆ ಥರ ಆಗ್ಬಿಟ್ಟಿದೆ. ಸೊ ದೇ ಓನ್ಲಿ ವಾಂಟ್ ಫಿಸಿಕಲ್ ರಿಲೇಶನ್ಶಿಪ್, ಮನಿ, ಫೇಮ್, ಐಡೆಂಟಿಟಿ, ಇನ್ಸ್ಟಾಗ್ರಾಮ್ ರೀಲ್ಸ್, ವ್ಯೂಸ್, ಇಷ್ಟೇ ಬೇಕು. ಮೇಡಮ್, ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ಬಂತ, ನಾನು ಅದಕ್ಕೆ ಹೇಳ್ದೆ ಅನೈತಿಕ ಸಂಬಂಧಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಪದವೇ ಸುಳ್ಳು. ಸ್ವೇಚ್ಛಾಚಾರ ಜೀವನ ಬಯಸೋರು, ಆಮೇಲೆ ಐಷಾರಾಮಿ ಜೀವನವನ್ನು ಕಾಣೋದು. ತಮ್ಮ ಪಾರ್ಟ್ನರ್ಗೆ ಆ ಒಂದು ಲಾಯಲ್ಟಿ ಅಥವಾ ನಿಯತ್ತು ತೋರಿಸೋದು ಅಷ್ಟೊಂದು ಕಾಸ್ಟ್ಲಿ ಆಗ್ತಾ ಇದೆಯಾ ಸರ್? ಅಷ್ಟೊಂದು ಕಾಸ್ಟ್ಲಿ? ಅದು ಕಾಸ್ಟ್ಲಿ ಅಲ್ಲ, ಚೀಪ್ ಬುದ್ಧಿ, ಅದು ತುಂಬಾ ಚೀಪು. ಅಲ್ಲಲ್ಲ, ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ದೆ ಅಂದ್ರೆ, ಇಷ್ಟಪಟ್ಟೆ ಮದುವೆ ಆಗಿರ್ತಾರೆ, ಪ್ರೀತಿ ಮಾಡೇ ಮದುವೆ ಆಗಿರ್ತಾರೆ, ಬಟ್ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ದೂರ ಆಗೋದು ಅಂತಾನೋ ಅಥವಾ ಮತ್ತೊಬ್ಬರ ಮೇಲೆ ಅದು ಪ್ರೀತಿ ಹುಟ್ಟುತ್ತೆ ಅಂತಾನೋ, ಸೊ ತನ್ನ ಪಾರ್ಟ್ನರ್ಗೆ ಲಾಯಲ್ಟಿ ಅನ್ನೋದನ್ನ ತೋರಿಸೋದು ಅಷ್ಟೊಂದು ಕಾಸ್ಟ್ಲಿ ವಿಚಾರ ಯಾಕೆ ಅಂತ ಅನ್ಸುತ್ತೆ. ಲಾಯಲ್ಟಿ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಈಗ. ಲಾಯಲ್ಟಿ ಅನ್ನೋದು ಇಂಪಾರ್ಟೆನ್ಸ್ ಇಲ್ಲ, ಪದಾನೇ ಇಲ್ಲ, ಹೋಗ್ಬಿಟ್ಟದೆ ಎಲ್ಲ. ಆಮೇಲೆ ಅದನ್ನ ಕಾಯುವಂತ ವ್ಯಕ್ತಿ ಏನಿರ್ತಾನೆ, ಅದನ್ನ ಆಸೆ ಪಡುವಂತ ವ್ಯಕ್ತಿ, ಅವಳು ವೀಕ್ನೆಸ್ ನೋಡ್ಕೋತಾನೆ. ಗಂಡ ಹೆಂಡತಿ ಜಗಳ ಆಗಿತ್ತು, ಇವ್ರದ್ದು ಇಬ್ಬರು ನಡು ಸರಿ ಇಲ್ಲ, ಅದನ್ನ ಅವನ ಸಿಂಪತಿ ಎನ್ಕ್ಯಾಶ್ ಮಾಡಿ ಅದನ್ನ ಅವ್ನಿಗೆ ಸಿಂಪತಿ ಮಾಡೋದು, ಅವ್ನಿಗೆ ಬೈಯೋದು, ಅವನಿಗೆ ಇದು ಮಾಡೋದು, ಅವನಿಗೆ ಇವಳಿಗೆ ಎತ್ತು ಕಟ್ಟೋದು. ಸೊ ಹೀಗೆ ಮಾಡಿ ಟ್ರೈ ಟು ಗೇನ್ ಹರ್ ಕಾನ್ಫಿಡೆನ್ಸ್. ಸೊ ಅದು ಆಟೋಮೆಟಿಕ್ ಡೈವರ್ಟ್ ಆಗಿಬಿಡುತ್ತೆ. ಈಗ ಲೈಫ್ ಸ್ಟೈಲ್ ಹೆಂಗಾಗಿದೆ ಗೊತ್ತಮ್ಮ, ಈಗ ಎಕ್ಸಾಂಪಲ್ ಒಂದು ಮಗು ತಗೊಳ್ಳೋಣ, ಒಂದು ಸಿಂಗಲ್ ಮಕ್ಳು ಇಟ್ಕೊಂಡಿರ್ತಾರೆ ಪೇರೆಂಟ್ಸ್. ಅವ್ರು ಕಷ್ಟಪಟ್ಟು ಒಂದು 25 ವರ್ಷ ಅವರು ಪ್ರೈಮ್ ಏಜಲ್ಲಿದ್ದಾಗ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಆ ಮಗುನ ಒಂದು ಮಟ್ಟಕ್ಕೆ ಬೆಳೆಸಿ ಒಂದು ಗಂಡಸೋ ಒಂದು ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ರೆಕ್ಕ ಪುಕ್ಕ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಕರೆಕ್ಟಾ? ಈ 25 ಇಯರ್ಸ್ ಅವ್ರ ತಾಯಿ ತಂದೆ ಪೇರೆಂಟ್ಸ್ ಜೊತೆ ಏನು ಬೆಳೆದಿದ್ದಾರೋ, ದಟ್ ವಿಲ್ ಬಿ ಕಾಲ್ಡ್ ಆಸ್ ದ ಬ್ಯಾಡ್ ಚೈಲ್ಡ್ಹುಡ್ ಇವಾಗ ಮಕ್ಕಳಿಗೆ. ಯಾಕೆ ಅಂದರೆ ರಿಸ್ಟ್ರಿಕ್ಟ್ ಮಾಡಿ ಪ್ರೊಟೆಕ್ಟ್ ಮಾಡಿರೋದು ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಅಂತ ಅನ್ಸುತ್ತೆ. ಸೊ ಇವಾಗ ನೆಕ್ಸ್ಟ್ ಬರೋ ಲೈಫ್ ಇಸ್ ದ ಫ್ರೀಡಮ್, ಬರೋ ಲೈಫೇ ನಮ್ಮದು ನಿಜವಾದ ಲೈಫು ಅಂದ್ಕೊಂಡು ಆ ಲೈಫ್ ಸ್ಟೈಲ್ಗೆ ಇಳಿದಾಗ, ವಿಚ್ ಈಸ್ ವೆರಿ ಟೆಂಪ್ರವರಿ. ಯಾಕಂದರೆ ದೇ ಆರ್ ನಾಟ್ ಸೆಕ್ಯೂರ್ಡ್. ಈ ಒಂದು ಕ್ಷಣದ ಸುಖಕ್ಕೋಸ್ಕರ ಅವ್ರ ಜೀವನ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮಲ್ಲಿ ಮೈಸೂರಲ್ಲಿ ಇರುವಾಗ ಮೇಡಮ್ ಒಂದು ಕೇಸ್ ಆಗಿತ್ತು. ಅದು ಆಕ್ಸಿಡೆಂಟ್ ಕೇಸ್. ಒಬ್ಬನು 5 ಗಂಟೆಗೆ ಆಕ್ಸಿಡೆಂಟ್ ಮಾಡಿ, ಅರ್ಲಿ ಮಾರ್ನಿಂಗ್ 5 ಗಂಟೆ ಆಕ್ಸಿಡೆಂಟ್ ಮಾಡಿ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿಬಿಡ್ತು. ಸ್ಪಾಟ್ ಡೆತ್ ಆಗಿತ್ತು. ಅವನು ನೈಟ್ ರೌಂಡ್ ಇದ್ದವನು ಆಫೀಸರ್ ಹೋಗಿ ನೋಡ್ದ. ನಾನು DCP ಇದ್ದೆ ಅಲ್ಲಿ. ಹೋಗಿ ನೋಡಿ, ಇದನ್ನು ಸರ್ ಒಂದು ಆಕ್ಸಿಡೆಂಟ್ ಆಗಿದೆ, ಡೆತ್ ಆಗಿದೆ ಅಂತ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು. ಆಯಿತು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಹೋಗೋನು ನೋಡಿ ಚೆಕ್ ಮಾಡಲಿ ಅಂತ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಹೋಗಿ ಚೆಕ್ ಮಾಡಿ ಅಲ್ಲಿ ನೋಡಿದಾಗ ಆ ವೆಹಿಕಲ್ದು ಗ್ಲಾಸ್ಗಳು, ಹೆಡ್ಲೈಟದು ಕೆಲವೊಂದು ಥಿಂಗ್ಸ್ ಅಲ್ಲಿ ಬಿದ್ದಿದ್ದು ಆ ಸ್ಪಾಟ್ನಲ್ಲಿ. ಅದನ್ನೆಲ್ಲ ತೊಗೊಂಡು ಅವನು ಇನ್ಸ್ಪೆಕ್ಟರ್ ಸರ್ ಫೋನ್ ಮಾಡಿದವ, ಸರ್ ಹಿಂಗೆ ಆಗಿದೆ, ಹಿಂಗೆ ಬಿದ್ದಿದ್ದಾವೆ ಅಂತ. ನೋಡೋ ಬಹುಶಃ ಜೋರಾಗಿ ಹೊಡೆದಾನೆ, ಸ್ಪಾಟ್ ಡೆತ್ ಆಗಿದೆ ಅಂದರೆ ಅದು ಎಲ್ಲರ ಅಲ್ಲಿ ಗ್ಯಾರೇಜ್ ಚೆಕ್ ಮಾಡಪ್ಪ, ಸ್ವಲ್ಪ ಅಲ್ಲಿ ಏನು ರಿಪೇರಿ ಬಿಟ್ಟಾನೋ ಹೇಗೋ ಚೆಕ್ ಮಾಡಿಸು ಅಂತ ಹೇಳಿದೆ. ಅವ್ರು ಚೆಕ್ ಮಾಡಿದ್ರೆ ಒಂದು ಗಾಡಿಯಲ್ಲಿ ಅದು ಸಿಕ್ತು ಗ್ಯಾರೇಜ್ನಲ್ಲಿ. ಅಲ್ಲಿ ಬಂದು ಅವನು, ಸರ್ ಇದು ಬೇಗ ನೀವು, ನನಗೆ ಅರ್ಜೆಂಟ್ ಬೇಕಾಗಿದೆ, ನಾನು ಬೇರೆ ಕಡೆ ಹೋಗಬೇಕಾಗಿದೆ, ನೀವು ಬೇಗ ರಿಪೇರಿ ಮಾಡಿ ಸರ್, ಅದು ಬರೋಕ್ಕಾಗೋದಿಲ್ಲ, ಹುಡುಗ ಬರೋದೇ 9 ಗಂಟೆಗೆ, 6 ಗಂಟೆಗೆ ಯಾರು ಬರ್ತಾರೆ, ಯಾರೂ ಬರೋದಿಲ್ಲ ಅಂತೇಳೋದು. ಅವನು ಹೇಳಿ, ನೀವು ನಿಮ್ಮ ನಂಬರ್ ಕೊಡಿ, ನಾನು ನಿಮಗೆ ರಿಪೇರಿ ಆದ ಕೂಡ ನಿಮಗೆ ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದೆ. ಆಮೇಲೆ ನಂಬರ್ ಇಸ್ಕೊಂಡ್ರು. ನಾವು ಇವನು ಚೆಕ್ ಮಾಡಿದ್ಮೇಲೆ ಆ ನಂಬರ್ ತೊಗೊಂಡು ಇವನ್ನ ಇನ್ಸ್ಪೆಕ್ಟರ್ ಏನು ಮಾಡಿದಾಗ ಅವನ್ನೆಲ್ಲ ಕಾಲ್ ಡೀಟೇಲ್ ಚೆಕ್ ಮಾಡಿದೆ. ಚೆಕ್ ಮಾಡಿದ್ಮೇಲೆ ಒಂದು ಈ ಏನು ಆರೋಪಿ ಕಾರಿನ ಅದು ಯಾವುದೋ ಸ್ಕಾರ್ಪಿಯೋ ಗಾಡಿದು ಡ್ರೈವರು ಒಂದು 20 ಕಾಲ್ ಮಾಡಿದ್ದಾನೆ ಆ ಹುಡುಗಿಗೆ. ಈ ಏನು ಡೆತ್ ಆಗಿದೆ, ಡೆತ್ ಆದವನು ಪ್ರಿನ್ಸಿಪಾಲ್, ಅವನು ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲು, ಅವನ ಮಿಸಸ್ಸಿಗೆ ಒಂದು 20 ಸಲ ಫೋನ್ ಮಾಡಿದ್ದಾನೆ. ಅವಾಗ ಸ್ವಲ್ಪ ಸಂಶಯ ಬಂತು ನಮಗೆ, ಇದು ಯಾಕೆ 20 ಸಲ ಇವನು ಫೋನ್ ಮಾಡ್ತಾನೆ ಇವನು. ಅದು ಅರ್ಲಿ ಮಾರ್ನಿಂಗು ಫೋನ್ ಮಾಡಿದ್ದಾನೆ, ಮತ್ತು ತಿಂಗಳಿಂದನೂ ಅವಾಗ ನೋಡಿದ್ರೆ ಹಿಂದೆ ಮಾತಾಡ್ತಾನೆ ಇದ್ದಾನೆ. ಆಮೇಲೆ ಅವಳಿಗೆ ಕರೆದು ನಾವು ಇಂಟ್ರಾಗೇಷನ್ ಮಾಡಿ, ಏನಿದು ಯಾಕೆ ಮಾಡಿದ್ದಾನೆ. ಅವಾಗ ಆಕಿ ಬಾಯಿ ಬಿಟ್ಲು, ಇಲ್ಲ ಸರ್, ನಾವೆಲ್ಲ ಕಾಲೇಜ್ನಾಗಿದ್ದಾಗ ನಾವು ಫ್ರೆಂಡ್ಸು ಲವರ್ ಇದ್ವಿ, ಹೀಗೆ
ಅದು ಮತ್ತೆ ನಮ್ಮ ಸ್ನೇಹ ಇವು ಎಲ್ಲ ಹಳೆ ಓಲ್ಡ್ ಕ್ಲಾಸ್ಮೇಟ್ಸ್ ಒಂದು ಗ್ರೂಪ್ ಮಾಡಿದ್ರಂತೆ ವಾಟ್ಸಪ್ನಲ್ಲಿ. ಆ ಗ್ರೂಪ್ನಲ್ಲಿ ಸೇರಿದಾಗ ಎಲ್ಲರೂ ಸೇರಿಕೊಂಡು ಮತ್ತೆ ಇವ್ರು ಹಳೆ ಲವ್ ಮತ್ತೆ ಸ್ಟಾರ್ಟ್ ಆಗಿಬಿಡ್ತು. ಅವಾಗ ಇವ್ರು ಪ್ಲ್ಯಾನ್ ಮಾಡಿ ಈ ಗಂಡನಿಗೆ ಹೇಗಾದರೂ ಮುಗಿಸ್ಬೇಕು, ಹೇಗೂ ನೀನು MA ಮಾಡಿದ್ದೀಯಾ, ಅವಳು MA ಮಾಡಿದ್ಳು, ಆ ನೌಕರಿ ಕಂಪನ್ಸಿಟಿ ಗ್ರೌಂಡ್ ಮೇಲೆ ನಿನ್ನ ನೌಕರಿ ಬರ್ತದೆ, ಅವ್ನು ತೆಗಿಬೇಕು, ಹೇಗಾರು ಮಾಡಿ ತೆಗಿ. ನಾನು ಒಂದು 3 ಗಾಡಿ ಇದ್ದಾವೆ, ಒಂದು ಟ್ರಾವೆಲಿಂಗ್ ಏಜೆನ್ಸಿ ಮಾಡ್ಕೊಂಡಿದ್ದ, 3 ಗಾಡಿ ಇಟ್ಟಿದ್ದ. ಸೊ ನಾವಿಬ್ಬರು ಆರಾಮಾಗಿರ್ಬೋದು, ನಿನ್ನ ಕಂಪನ್ಸಿಟಿ ಗ್ರೌಂಡ್ ಮೇಲೆ ನಾನು ನೌಕರಿ ಬರ್ತದೆ, ನೀನು ನೌಕರಿ ಮಾಡ್ತಾ ಇರೋ ಆರಾಮ ಬರ್ತದೆ. ಆ ನೌಕರಿ ಸಲುವಾಗಿ ಇವನಿಗೆ ಕೊಂದರು ನೋಡಿ. ಅವಳಿಗೆ ಗಂಡಿಗೇನು ಹೇಳೋದು, ನೋಡಿ ನಿನ್ನ ಕೊಲಿಗೆ ನೋಡು, ಅವ ಹೆಂಗಿದಾನೆ, ಎಷ್ಟು ಸ್ಮಾರ್ಟ್ ಇದ್ದಾನೆ, ನೀನು ಹೊಟ್ಟೆ ಬಿಟ್ಟಿದೆಯಾ, ನೀನು ಹೊಟ್ಟೆ ನೋಡು, ಹಾಗೆ ಈಗ ಅಂತ ಮಾಡಿ ನೀನು ವಾಕಿಂಗ್ ಹೋಗು, ಅರ್ಲಿ ಮಾರ್ನಿಂಗ್ ಅಲ್ಲೆಲ್ಲ ವಾಕಿಂಗ್ ಹೋಗಿ, ನೀನು ಹೊಟ್ಟೆ ಅದು ಆಕ್ಸಿಡೆಂಟ್ ಮಾಡಿಸ್ಬೇಕಲ್ಲ, ಹೇಳ್ತೀನಿ ಪ್ಲ್ಯಾನ್ ಮಾಡಿ ನೀವು ವಾಕಿಂಗ್ ಹೋಗು. ಇದೆಲ್ಲ ಬರೀ ಸಿನಿಮಾದಲ್ಲಿ ರಿಯಲ್ ಆಗಿ ಆಗಿದ್ದು, ಸಿನಿಮಾನೇ ಮಾಡ್ಬೋದು ತೆಗಿಯೋದು. ಹಿಂಗೆ ಮಾಡಿ ಕೊನೆಗೆ ಅದನ್ನ ಹೊಡೆದು. ನಾವು ಅಕಸ್ಮಾತ್ ಏನಾದ್ರೆ ಗಾಡಿ ಅಲ್ಲೇ ಇತ್ತಂದ್ರೆ ಇದು ಪತಿನ ಆತಲ್ಲ, ಅದು ನಾವು ಆಕ್ಸಿಡೆಂಟ್ ಅಂತ ತಿಳ್ಕೊತಿದ್ವಿ. ಕರೆಕ್ಟ್. ನಾನು ಇದು ರೆಲೆವೆಂಟ್ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ನನ್ relevant ಯಾಕೆ ಅಲ್ಲ, ಇವ್ರಿಗೆ ಇನ್ನೊಂದು ಪ್ರಶ್ನೆ.